हा जा जा चढ चढ पिलू चढ फास्ट पळ पिलू ये परी ए पर्या ये लागला तिथं खाली तुटेले पिलू 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 ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ನಾವು ಹತ್ತನಿಗೆ ಬಂದಿದ್ದೀವಿ. ಇದು ಹತ್ತನಿದಾಗಿಂದ ಗಾರ್ಡನ್ ನೋಡಿದ ಗಾರ್ಡನ್ದಾಗ ಆಟ ಆಡೋಕೆ ಬಂದ ಹುಡುಗರೆಲ್ಲ ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೀವಿ. ಬಂದು ಆಟ ಆಡಿದ್ವಿ. ನನ್ನ ಮಗ ನೋಡ್ರಿ ಜೋಕಾಲಿ ಆಡ್ದಂಗೆ ಇವರೆಲ್ಲ ನೆಪ್ಯೂಸ್ ಇವರು. ಗಾರ್ಡನ್ ಕ್ಲೋಸ್ ಆಗ್ತದೆ, ಟೈಮಿಂಗ್ ಮುಗಿದಿದೆ, ಹೊರಗೆ ಹೋಗ್ತಾ ಇದೀವಿ ನಾವು. ಇದು ಹತ್ತಿ ಒಳಗಿಂದ ನಮ್ಮ ಅಕ್ಕನ ಮನೆ ಹತ್ರ ಇದ್ದಿದ್ದು ಗಾರ್ಡನ್. ಇದು ತುಂಬ ಚೆನ್ನಾಗಿದೆ. ಬಟ್ ಟೈಮ್ ಆಗಿದೆ. ಈಗ ಒಂದು ಫಿಕ್ಸ್ ಟೈಮ್ ಇರುತ್ತೆ, ಅದಾದ ಬಳಿಕ ಲಾಕ್ ಮಾಡಿಬಿಡ್ತಾರೆ ಅಂತೆ. ಈಗ ಆಲ್ರೆಡಿ ಲಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೊರಗಡೆ ಹೊಂಟೇವಿ. ಇಲ್ಲಿ ಸ್ವಾಮಿ ಕಲೆಕ್ಷನ್ ಅಂತ ತುಂಬ ಫೇಮಸ್ ಒಂದು ಶಾಪ್ ಇದೆ, ಅಲ್ಲಿ ಹೋಗು ನೋಡಿ ಬರೋಣ ಅಂತ ನಮ್ಮ ಪ್ಲ್ಯಾನ. ನೋಡು ರೀ ಏನಂತಾರು ಅಂತ ನೋಡ್ಬೋದು. ಚೆನ್ನಾಗಿ ಮಾಡಿದಾರು, ಮರ ಕಡಿಬಾರ್ದು ಅಂತ ನೋಡ್ಬೋದು. ಎಲ್ಲರೂ ಹೋಗೋದು ಎಷ್ಟು ಗಡಬಡಿ, ಯಾಕಂದರೆ ಗೇಟ್ ಲಾಕ್ ಮಾಡೋ ಟೈಮ್ ಆಗಿದೆ. ಅದಕ್ಕೆ ತುಂಬ ಚೆನ್ನಾಗಿದೆ ಗಾರ್ಡನ್, ಸೈಲೆಂಟ್. ತುಂಬ ಮಕ್ಕಳೇ ಬರ್ತಾರು. ಸರ್ವೇಶ್ ಹಾಯ್, ಸಾಕ್ಷಿ ಹಾಯ್. ನೋಡ್ಬೋದು ಅವ್ರು ಎಷ್ಟು ಒಬ್ಬರು ತಂದೆಗ ಮಗ ಹಂಗೆ ಕರ್ಕೊಂಡು ಹೊಂಟಾನು. ಅದು ನೋಡಿ ಮನಸ್ಸಿಗೆ ಇಷ್ಟು ಸಮಾಧಾನ ಅನಿಸಿತ್ತು. ಯಾವತ್ತು ತಂದೆ ಹಿಂಗೆ ಮಕ್ಕಳಿಗೆ ಬಟ್ ಹಿಡಿದು ನಡೆದಾಡೋದು ಕಲಿಸ್ತಾರು ಅಂತೆ. ಆಮೇಲೆ ದೊಡ್ಡವರಾಗ್ಬಳ್ಕ ನಾವು ತಂದೆಗೆ ನಾವು ಇದು ನಮ್ಮದು ಶೋಲ್ಡರ್ ಕೊಟ್ಟ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಇದೇ ಒಂದು ಎಕ್ಸಾಂಪಲ್ ಅಂತ ನನಗೆ ನೋಡಿ ಸಮಾಧಾನ ಆಯಿತು, ಖುಷಿ ಆಯಿತು. ರಿಯಲಿ ಚೆನ್ನಾಗಿ ಅನಿಸ್ತಾ ಇದೆ. ಅವರೇ ಅಜ್ಜ ಮತ್ತು ಮೊಮ್ಮಗ ಅಂತೆ. ಆದರೂ ಭಾಳ ಚೆನ್ನಾಗಿ ಅನ್ಸಿತ್ತು ನನಗೆ. ಇಂಥ ಸೀನಿಗೆ ನೋಡ್ಲಿಕ್ಕೆ ಭಾಳ ಕಡಿಮೆ ಸಿಗೋದು. ನಮಗೆ ಅಂತ ಬೇಕಿತ್ತು, ಬಟ್ ಹಂಗೆ ನಮಗೆ ಅದು ಅವಕಾಶ ಸಿಗಲಿಲ್ಲ. ಅದು ಭಾಗ್ಯ ನಮ್ಮ ನಶೀಬದಲ್ಲಿ ಇರಲಿಲ್ಲ. ಆದರೂ ಹೊರಗಡೆ ಹಿಂಗೆ ಯಾರಿಗ್ರೆ ಹಿಂಗೆ ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಪರಿ ನೋಡ್ಬಹುದು. ಇಲ್ಲಿ ಪೆಲ್ಲು ಅವ್ರ ಅಕ್ಕ ಕಾಡ್ತಾ ಇದ್ದಾನೆ, ಅಲ್ಲಿ ಹೋಗುನು ಬಾ ಇಲ್ಲಿ ಹೋಗುನು ಬಾ ಅಂತ. ಅತನೇ ಚೆನ್ನಾಗಿದೆ. ಮೇನ್ ಅಂದರೆ ನಮ್ಮ ಅಕ್ಕನ ಮನೆ ಹತ್ರ ಏರಿಯಾ ತುಂಬ ಚೆನ್ನಾಗಿದೆ, ಕ್ಲೀನ್ ಇದೆ, ಫುಲ್ ಡೆವಲಪ್ ಆಗಿದೆ. ಈಗ ನೋಡ್ಬೋದು. ಇದು ಅಂಬಿಕಾ ಬೇಳ್ಪುರಿ ಸೆಂಟ್ರ್ ಅಂತ ತುಂಬ ಫೇಮಸ್ ಇದೆ ಅಂತೆ. ನಮ್ಮ ಅಕ್ಕನ ಮಗಳು ಹೇಳ್ತಾ ಇದ್ದಳು. ಅದಕ್ಕೆ ನಾವು ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಇಲ್ಲಿ ಬಂದಿದ್ದೀವಿ. ಈಗ ನೋಡು, ಈಗ ಯಾರು ಏನೇನು ಆರ್ಡ್ರ್ ಮಾಡ್ತಾರಂತ ನೋಡೋನು. ನಮ್ಮ ಎಲ್ಲರಿಗೂ ಚಾಟ್ಸ್ ಅಂತ ತಿನ್ನೋದು ತುಂಬ ಇಷ್ಟ ರೀ. ಇಲ್ಲಿ ಮೇ ಬಿ ಸುಖಾಪುರಿ ಸಿಗಲ್ಲ ರೀ. ಸರ್ವೇಶ್ಗೆ ಪಾನಿಪುರಿ ಅಂದರೆ ಫುಡ್ ತುಂಬ ಫೇವ್ರೇಟು. ಸಾಕ್ಷಿ ಕೂಡ ಫೇವ್ರೇಟು. ನಮ್ಮ ಪಿಲ್ಲು ಅದ್ರ ಕೇಳಬೇಡ್ರಿ. ನಮ್ಮ ಪಿಲ್ಲು ಫುಲ್ ಪಂಚ ಪ್ರಾಣ ಅಂತಲೇ ಹೇಳ್ಬೋದು. पानीपुरी
ನಂಗೆ ಬೇಳೆ ಎರಡು ಬೇಡ, ಒಂದು ಪಾನಿಪುರಿ, ಒಂದು ಗೋಬಿ ಮಂಚೂರಿ. ಮತ್ತು ಗೋಬಿ ಮಂಚೂರಿ ಇಲ್ಲ, ಶೇವ್ ಪುರಿ ಇರಲಿ ಒಂದು. ಹಾಂ, ಒಂದು ಶೇವ್ ಪುರಿ, ಒಂದು ಪಾನಿಪುರಿ, ಎರಡು ಬೇಡ. ಅದು ಜೀರಾ ಕೊಡ್ರಿ, ಜೀರಾ ಇದು ಜೀರಾ ಎರಡು. ನಮ್ಮ ಮಧ್ಯಾಹ್ನ ಊಟ ಸಿಗಲ್ಲ. ನಮ್ಮ ಪರಿಗೆ ಏನು ಬೇಕು ನೀವು ಕೇಳಲಿಲ್ಲ. ಮನೆ ಊಟ ಅಷ್ಟೇ ಮಾಡ್ತೀವಿ ಬಾಬು. ನಿಮಗೆ ಏನು ಬೇಕು? ಏನು ಬೇಕು ನಿಮಗೆ? ಏನು ಬೇಕು? ಅದು ಬೇಕು. ನನ್ನ ಕೂಸು, ನನ್ನ ಬಚ್ಚಾಗ ನೀವು ಯಾರು ಕೇಳೇ ಇಲ್ಲ. ನಿಮ್ಗೆ ಯಾವ್ದು ಬೇಕು? ಯಾವ್ದು ಬೇಕು? ಹಾಂ, ಒಂದು ನಿಮಿಷ. ಮತ್ತೆ ಬೇರೆ ಬೇಕು? ನಿಮ್ಗೆ ಬೇಕು? ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ಲಾಂಗ್ ಟೈಮ್ ಆದ ಬಳಿಕ ನಾ ಬಂದಿದೆ ಅತ್ನಿಗೆ. ಸಾಕ್ಷಿ ಇದು ನನ್ನ ಮಗಳ ಥರನೇ ನನಗೆ. ಯಾಕಂದರೆ ಚಿಕ್ಕ ಮಗು ಇದ್ದಾಗಿಂದ ಆಕೆಗೆ ನಾನು ತುಂಬ ಪ್ರೀತಿಲೇ ಸಾಕಿದ್ದೆ. ಅವ್ರ ಮಮ್ಮಿ ಲೆಕ್ಚರರ್, ಅದಕ್ಕೆ ನಮ್ಮ ಮನೆಯಲ್ಲಿ ಬೆಳೆದಿದ್ದ ಹುಡುಗಿ ಅದು. ಅದಕ್ಕೆ ನನಗೂ ನನ್ನ ಮಗಳ ಥರನೇ ಆಕಿ. ಇಲ್ಲ ತಿನ್ನೋಗ್ತೀನಿ. ನೋಡ್ಬೋದು ಸಾಕ್ಷಿ ಹೆಂಗೆ ತಿಂತಾಳು ಪಾನಿಪುರಿ. ತಿನ್ಬೋದು, ನೀವು ನೋಡ್ರಿ ಹೆಂಗೆ ತಿನ್ನೋದು ಅಂತ ಕಲೀರಿ ನೀವು. ನಾ ಎಷ್ಟು ಸಾಕ್ಷಿಗೆ ಪ್ರೀತಿಲೇ ಸಾಕ್ಯಾನಲ್ಲ, ಅಷ್ಟು ಪ್ರೀತಿಲೇ ಸಾಕ್ಷಿ ನನ್ನ ಮಕ್ಕಳದ ಕೇರ್ ಮಾಡ್ತಾಳು. ಅದು ನೋಡಿ ನಂಗೆ ಇಷ್ಟು ಖುಷಿ ಆಗತ್ತೆ. ನಾ ಮಾಡಿದ ಆಕೆಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೆಲ್ಲ ಅದಕ್ಕೆ ನಂಗೆ ಸಾರ್ಥಕ ಆಯಿತು ಅಂತ ಅನ್ಸತ್ತೆ. ಯಾಕಂದರೆ ಈ ಸಣ್ಣ ಮಗು ಸಾಕ್ಷಿ ಕೂಡ ಒಂದು ಸಣ್ಣ ಹುಡುಗಿ, ಚಿಕ್ಕ ಹುಡುಗಿ, ಬಟ್ ಪಿಲ್ಲು ಪರಿದಿಷ್ಟು ಚೆನ್ನಾಗಿ ಕೇರ್ ತಗೋತಾಳು. ಶೇವ್ ಪುರಿ ಬಂತು. ಇದು ಪಿಲ್ಲುಂದು ಆರ್ಡ್ರು. ನಾ ತಿನ್ನಿಸ್ತೇನೆ ಮಗು, ನಾ ತಿನ್ನಿಸ್ತೇನೆ ಮಗು, ನೀ ತಿನ್ಬೇಡ. ನಾ ತಿನ್ನಿಸ್ತೀನಿ ರೀ. ಇದು ನೋಡಿ ಈಗ ಹೆಂಗೆ ತಿನ್ನುತ್ತಿದ್ದು. ಇದು ನಮ್ಮ ಚಿರಂಜೀವಿ. ಇವನಿಗೆ ಬರೀ ಶೇವ್ ಪುರಿ, ಪಾನಿಪುರಿ ಇಂಥವು ಸೇರ್ತಾವ. ಮನ್ಯಾಗಿನ ಊಟ ಅಂತೂ ಮೊದಲು ಹೋಗೋದಿಲ್ಲ. ಇಲ್ಲಿ ಬಂದಾಗೆಲ್ಲ ಆ ಬಾಯಿ ನೋಡ್ರಿ ಎಷ್ಟು ಹೊಡೆದಾಗುತ್ತೆ. ಮನೆಯಾಗಿನ ಒಟ್ಟು ಊಟ ಹೋಗಲ್ಲ. ಸ್ಮೈಲ್ ನೋಡ್ರಿ ಅವ್ರು ಹೆಂಗೆ ಬರ್ತಾವ. ಈಗ ನಾನು ಬದ್ಮಾಶ್ ಮಗ ನೋಡಿ ತಂದು ಪ್ಲೇಟ್ ಬಿಟ್ಟೆ, ಅಕ್ಕನ ಪ್ಲೇಟ್ ಅದು ಅಕ್ಕಿ ಕೊಡು ಪ್ಲೇಟ್. ನೋಡ್ರಿ ಎಷ್ಟು ದೊಡ್ಡ ಬಾಯಿ ಆಗತ್ತೆ. ಇಂಥ ಊಟಕ್ಕೆಲ್ಲ ದೊಡ್ಡದಾಗತ್ತೆ ಬಾಯಿ. ಬೆವ್ರು ನೋಡಿ. ಶೇರಿಂಗ್ ಮಾಡಿ ತಿನ್ಬೇಕು ಯಾವಾಗಾದ್ರೂ. ಆದರೂ ಇವಳಿಗೆ ಯಾವತ್ತೂ ಶೇರಿಂಗ್ ಮಾಡಲ್ಲ. ಪ್ಲೇಟ್ ಮುಂದೆ ಬರ್ತಂದ್ರೆ ದಬಾಸ್ ತಿಂತಾಳು. ಇದು ನೋಡ್ರಿ ನನ್ನ ಮಗಳ ಫೇವ್ರೇಟ್ ಇದೆ ಜೀರಾ. ಒಂದು ಜೀರಾ ಯಾವಾಗೂ ಬೇಕು. ಏನು ಅದು ಬೇಕು. ಅಕ್ಕ ತಮ್ಮ ನೋಡ್ರಿ, ಇದು ಸೇಮ್ ವಯಸ್ಸು ಸೇಮ. ಮನೆಯಲ್ಲಿ ಇವ್ರಿಗೆ ಊಟನೂ ಹೋಗಲ್ಲ, ಮನೆಯಲ್ಲಿ ಏನು ತಿನ್ನಲ್ಲ, ಅಳಿಸ್ತಾರೆ ಇವ್ರ. ಬಟ್ ಹೊರಗಡೆ ನಾವು ಕೊಡಿಸ್ಲಿ ಅಂದ್ರೆ ನಮಗೆ ಅಳಿಸ್ತಾರೆ. ಏನು ಬೇಕಾ? ಏನು ಪಿಲ್ಲು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ. ನೋಡ್ಬೋದು ನಂದು ಬೇಳೆ ಬಂತು. ನಮ್ಮ ಸಬ್ಬು ಡಾರ್ಲಿಂದು ಬಂತು, ಬೇಳೆ ಬಂತು ಕಾಣ್ತಾ ಇದೆ. ಹಾಂ, ನಂದು ಬಂತು. ನೋಡ್ಬೋದು ನನ್ನ ಫೇಸ್ ಕುಂಕುಮ ಹಚ್ಕೊಂಬಿಲ್ಲ, ಸಾರಿ, ಗಂಧ ಅಂತಾರಲ್ಲ, ಗಂಧನೇ ಅಂತಾರಲ್ಲ ಸಾಕ್ಷಿ ಕನ್ನಡದಲ್ಲಿ. ಗಂಧ ಹಚ್ಕೊಂಡು ಬಂದಿದ್ದೆ. ಹೆಂಗಾಗಿದೆ ಅದು? ಚಂದ್ರಮ ಆಗಿದೆ, ಚಂದ್ರಮ ಹಂಗಂತಾರೆ. ಆ ಚಂದ್ರಮ ಆಗಿದೆ ಅಂದರೆ ಗಂಡ ತುಂಬ ಪ್ರೀತಿ ಮಾಡ್ತಾನಂತೆ. ಖರೆ ಅದು ನಿಜ ಇದೆ. ಬೇಳೆ ನೋಡ್ಬೋದು, ಟೇಸ್ಟ್ ಮಾಡಿ ಹೇಳ್ತೇನೆ. ಚೆನ್ನಾಗಿದೆ.
ಸರ್ವೇಶ್ ಹೇಗಿದೆ ಬೇಳೆ ಚೆನ್ನಾಗಿದೆ ರೀ ತಗೋಬಹುದಾ ಸಾಕ್ಷಿ ನೋಡು ನನ್ನ ಮಗ ಕೂಡ ಅಕ್ಕಗೆ ಹೆಂಗೆ ಕೊಡ್ತಾ ಇದ್ದಾನೆ ತುಂಬ ಅಕ್ಕ ಅಂತೆ ಸಾಕ್ಷಿ ತಗೋ ಅಮ್ಮ ತಿನ್ನೆ ಮಗು ಕೊನೆಗೆ ಅವ್ರ ಅಪ್ಪ ಇದ್ರೆ ಸಾಕು ಮತ್ತೇನು ಹಾಕಲ್ಲ ಏನು ಬೇಕು ಅಂದ್ರೆ ಡ್ಯಾಡ್ಯಾ ಅಂತ ಹೇಳ್ತಾಳೆ ನಮ್ಮ ಮಗಳು ಆಯಿತು ನಾವು ಮತ್ತೆ ಸಿಗ್ತೇವೆ ತಿನ್ನೋರೆಲ್ಲ ಸ್ವಲ್ಪ ಮುಗಿಸ್ತೇವೆ ಆಮೇಲೆ ಮತ್ತೆ ಸಿಗೋದು ಸ್ವಾಮಿ ಕಲೆಕ್ಷನ್ದಲ್ಲಿ ನೋಡ್ರಿ ಈಗ ಬೇಳ ಪಾನಿಪುರಿ ಶೇವ್ಪುರಿ ತಿಂದ ಖುಷಿ ಆಯಿತು. ಈಗ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ವಿ ಯಾಕಂದರೆ ತುಂಬ ಶೆಕೆ ಆಗ್ತಾ ಇದೆ, ಅಗ್ನಿ ಸ್ವಲ್ಪ ಹೀಟ್ ಇದೆ ಅಲ್ವಾ ಸಾಕ್ಷಿ? ಹಾಗಾಗಿ ಕೋಲ್ಡ್ ಡ್ರಿಂಕ್ಸ್ ಬೇಕೇ ಬೇಕು. ನೀವು ನನ್ನ ಮಗ ಒಂದು ಸ್ವಲ್ಪ ಪಾನಿಪುರಿ ಕೊಡಪ್ಪ ಅಂದರೆ ಇಲ್ಲಂತ. ನೋಡಿ ಎಷ್ಟು ಕೆಟ್ಟವನದಾನೆ ನನ್ನ ಮಗು, ತಮಾಷೆ ಮಾಡ್ತಾ ಇದ್ದಾನೆ. ಹಾಗಿಲ್ಲ ಅವು ಕೊಡ್ತಾನು. ನನ್ನ ಮಗಳು ಕೋಲ್ಡ್ ಡ್ರಿಂಕ್ಸ್ ಲವರ್. ನೋಡ್ಬೋದು ಇದು ಅತ್ನಿ ನಮಗೆ ಸಾಕ್ಷಿ ಅತ್ನಿ ಟೂರ್ ಮಾಡಿಸ್ತಾ ಇದ್ದಾಳೆ. ನೋಡ್ಬೋದು ಇಲ್ಲಿ ಸರ್ವೇಶ್ ಪಿಲ್ಲು. ಇದು ಮುಂದಿನ ಆಶಾ ಫ್ಯಾಷನ್ ಮಾಲ್. ಯಾವುದು? ಆಶಾ ಫ್ಯಾಷನ್ ಮಾಲ್. ಆಶಾ ಫ್ಯಾಷನ್ ಮಾಲ್ ಅಂತೆ. ತುಂಬ ಇದು ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ರೀ. ಅತ್ನಿಗೆ ಶಿಫ್ಟ್ ಆಗ್ಬಹುದಾ? ನನ್ನ ಪರ್ಮಿಷನ್ ಇದೆ, ಹಾಗೇನಿಲ್ಲ, ತಮಾಷೆ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಯಾವುದೂ ಇರಲಿ, ಹಳ್ಳಿ ಇದ್ರೂ ನಾ ಅಷ್ಟೇ ಖುಷಿಲೇ ಇರ್ತೇನೆ. ಅಲ್ಲಿ ಹಿಂಗೆ ತಾಲೂಕು ಲೆವೆಲ್ ಅತ್ನಿ ತಾಲೂಕು ಇದೆ, ಅಲ್ಲಿಯೂ ಅದನ್ನ ಅಷ್ಟೇ ಖುಷಿಲೇ ಇರ್ತೇನೆ. ಮತ್ತು ಬೆಳಗಾವಿ, ಧಾರವಾಡ, ಗದಗ ಅಲ್ಲಿ ಎಲ್ಲ ಕಡೆ ನಾ ಇದ್ದೇನೆ. ಅಲ್ಲಿಯೂ ನಂಗೆ ಎಲ್ಲ ಕಡೆ ಇದ್ರೂ ನಾ ಖುಷಿನೇ. ನನಗೆ ಹಿಂಗೆಲ್ಲೂ ತೊಂದರೆ ಆಗಲ್ಲ. ನಾನು ಇವ್ರಿಗಂತೇನೆ ಎಲ್ಲಾದರೂ ಶಿಫ್ಟ್ ಆಗಿಬಿಡು, ನನಗಂತ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವ್ರಿಗೆ ಗೊತ್ತೇ ಇದೆ. ನನ್ನ ಮುಂದಿನ ಡೈಲಾಗು ಚೆನ್ನಾಗಿ ಸಿಗತ್ತೆ ಮಗು. ಹಾಗಾದರೆ ನಡೀರಿ ಹೋಗೋನು. ಅಯ್ಯೋ ಯಪ್ಪ, ಅಯ್ಯಯ್ಯೋ, ಇವರೇ ನಂಗೆ ವಿಲಾಗಿಂಗ್ ಮಾಡು ಕೊಡಲ್ಲ ಅನ್ಸತ್ತೆ. ಇವ್ರು ನಂದು
ಚಾನಲ್ ಬಂದ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾರು ದೊಡ್ಡದೈತೆ ಬಿಲ್ಡಿಂಗ್. ಬಟ್ ನಾನು ಬಿಡೋ ಮಗಳೇ ಇಲ್ಲ. ಯೂಟ್ಯೂಬ್ದಲ್ಲಿ ಏನಾರೇ ಮಾಡಿ ತೋರಿಸ್ತೇನೆ, ಇಲ್ಲಾದರೆ ನೋಡ್ಬೋದು. ಒಂದು ಮಾಲ್ ಇದೆ. ಇನ್ನು ನೋಡ್ರಿ, ಈಗ ಸ್ವಾಮಿ ಕಲೆಕ್ಷನ್ಗೆ ಹೋಗ್ತೇವೆ. ಇಲ್ಲಿ ಫುಲ್ ತಮಾಷೆ ಮಾಡ್ತಾ ಇದ್ದಾರೆ. ಇವ್ರದಲ್ಲ, ಇವ್ರು ಫುಲ್ ಕಾಡಿಸ್ತಾ ಇದ್ದಾರೆ ನಂಗೆ. ಈಕೆ ನನ್ನ ಮಗಳು, ಈಕೆ ನೋಡ್ಬೋದು, ಫುಲ್ ಇವ್ರಿಗೆ ಸಪೋರ್ಟ್ ಮಾಡತ್ತಾಳು. ಬರುದಿಲ್ಲ ಚಂದ ಮಾಮ, ಹಂಗೆಲ್ಲ ಬರುದಿಲ್ಲ. ಚಂದ ಮಾಮ ಬಂದ್ರೆ ಎಲ್ಲ ಇವ್ರ ಬ್ಯಾಡ್ ಜೋಕ್ಸ್ಗೆ ಸ್ವಲ್ಪ ಅವಾಯ್ಡ್ ಮಾಡಿರಿ. ಹಾಗೆ ಅವ್ರ ಬ್ಯಾಡ್ ಜೋಕ್ಸ್ ಚಾಲೂನೇ ಇರುತ್ತೆ. ನೀವು ಜಸ್ಟ್ ನಾ ಒಂದು ಯೂಟ್ಯೂಬರ್, ನಾ ಮಾತಾಡ್ತಾಳೆ, ಅದು ನನಗಷ್ಟು ಇಂಪಾರ್ಟೆನ್ಸ್ ಕೊಡ್ರಿ. ಇವ್ರಿಗೆ ಒಂದು ಬ್ಯಾಡ್ ಜೋಕ್ಸ್ದಲ್ಲಿ ಸಾಕ್ಷಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ. ನಾವು ಈಗ ಹೋಗ್ಬಿಡೋನು ಮನೆಗೆ. ಸ್ವಲ್ಪ ಗಾರ್ಡನ್ನಲ್ಲಿ ಆಟ ಆಡಿ, ಸ್ವಲ್ಪ ಹೊತ್ತು ಕೂತ್ತಾಡಿ, ಆಮೇಲೆ ಸ್ವಲ್ಪ ಪಾನಿಪುರಿ ಅದು ತಿಂದು ಮನೆಗೆ ಹೋಗೋಣ ಅಂತ ಸಾಕ್ಷಿ ನಮಗೆ ಧಮಕಿ ಕೊಟ್ಟಳು. ನಮ್ಮೂರಿಗೆ ಬಂದರೆ ನಮ್ಮದೇ ಮಾತು ಕೇಳೋದು, ನಮ್ಮೂರಿಗೆ ಬಂದರೆ ನಮ್ಮ ಸ್ವಾಮಿ ಕಲೆಕ್ಷನ್ನಲ್ಲಿ ಹೋಗಿ ವಿಸಿಟ್ ಮಾಡಿಲ್ಲ ನೀವು ರಿಟರ್ನ್ ಹೋಗಬಾರ್ದು ಅಂತೆ. ಅದಕ್ಕೆ ಆಯಿತು, ಓಕೆ ಮಗಳ ಹಾಂಜಿ ಸ್ವಾಮಿ ಕಲೆಕ್ಷನ್ ಹತ್ರ ಹೋಗ್ತಾ ಇದ್ದೀವಿ ನಾವು. ನೋಡ್ಬೋದು ಸ್ವಾಮಿ ಕಲೆಕ್ಷನ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಅಥ್ನಿದಾಗಿಂದ ದೊಡ್ಡ ಅಂಗಡಿ ಇದು. ಎಲ್ಲ ಥರ ಬಟ್ಟೆ ಸಿಗತ್ತೆ ಇಲ್ಲಿ. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸಾಕ್ಷಿ, ನೀ ಏನು ಹೇಳ್ತಿ ಸ್ವಾಮಿ ಕಲೆಕ್ಷನ್ ಬಗ್ಗಿದು? ಸ್ವಾಮಿ ಕಲೆಕ್ಷನ್ ರಿಲೇಟೆಡ್ ಏನು ಹೇಳ್ತಿ ಮಾಹಿತಿ? ಅರ್ವಿ ಚಲೋ ಸಿಗ್ತಾವ, ಬೆಸ್ಟ್ ಕ್ವಾಲಿಟಿ ಇರ್ತಾವ, ರೇಟು ಕಡಿಮೆ ಇರ್ತದೆ. ಇವ್ರು ಭಾಳ ಶಾಪಿಂಗ್ ಮಾಡ್ತಾರೆ ಇಲ್ಲಿ ಸ್ವಾಮಿ ಕಲೆಕ್ಷನ್. ಇಲ್ಲಿ ನೋಡ್ಬೋದು, ಇಲ್ಲಿ ವೆಜಿಟೇಬಲ್ಸ್ ಅದು. ಮೇನ್ ಮಾರ್ಕೆಟಿಗೆ ಹೋಗೋಕೆ ಸಾಕ್ಷಿ ಅವ್ರ ಮಮ್ಮಿ ಲೆಕ್ಚರರ್, ಅವ್ರ ಪಪ್ಪನೂ ಲೆಕ್ಚರರ್. ಮೇನ್ ಸಿಟಿಗೆ ಹೋಗಿ ಮಾರ್ಕೆಟಿಗೆ ಹೋಗಿ ಅವ್ರು ಸಂತಿ ಮಾಡೋಕ್ಕಾಗಲ್ಲ. ಇಲ್ಲೇ ಬಂದು ವೆಜಿಟೇಬಲ್ಸ್ ತೊಗೊಂಡು ಹೋಗ್ತಾರಂತೆ. ಎಲ್ಲ ಥರ ವೆಜಿಟೇಬಲ್ಸ್ ಸಿಗುತ್ತೆ. ಸ್ವಲ್ಪ ರೇಟ್ ಹೈ ಇರುತ್ತೆ, ಬಟ್ ಎಲ್ಲ ಥರ ಸಿಗುತ್ತೆ ಇಲ್ಲಿ. ಮಾತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾವು ಒಂದು ಸತಿ ಸಾಕ್ಷಿ ಅವ್ರ ಮನೆಗೆ ಬಂದಾಗ ಒಂದು ಸತಿ ಹೋಗಿದ್ದೆ ನಾನು. ಟ್ರ್ಯಾಕ್ಟರ್ ಅಂದರೆ ನನ್ನ ಮಕ್ಕಳದು ತುಂಬ ಜೀವ. ಹಾಂ, ಇಲ್ಲಿ ಸ್ವಾಮಿ ಕಲೆಕ್ಷನ್ 2 ಅಂಗಡಿ ಇದೆಯಲ್ಲ ಸಾಕ್ಷಿ? ಒಂದು ಪ್ಯಾಟ್ಯಾಗ ಒಂದು ಇದು ಎರಡು ಸೇಮ್ ಅಂದರೆ ಇಷ್ಟೇ ದೊಡ್ಡದಿದೆ? ಹಾಂ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗ. ಅಂದರೆ ಇದು ಒಂದು ನೋಡ್ಬೋದು. ನೋಡ್ರಿ, ಇಲ್ಲಿ ನಾ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ, ಆದರೂ ಇವ್ರು ನಂಗೆ ನನ್ನ ಕನ್ನಡ ಬಗ್ಗಿದ್ದು, ನನ್ನ ಕನ್ನಡ ಸರಿ ಇಲ್ಲ ಅಂಥೇಳಿ ಜೋಕ್ ಮಾಡ್ತಾ ಇದ್ದಾರೆ, ಜೋಕ್ ಪಾಸ್ ಮಾಡ್ತಾ ಇದ್ದಾರೆ. ಆದರೂ ನಾನು ಟ್ರೈ ಮಾಡ್ತೇನೆ. ಕನ್ನಡ ಅಂದರೆ ನನ್ನ ಜೀವ. ನಾನು ಕನ್ನಡತಿ, ನಾನು ಕನ್ನಡ ಸ್ವಶಿ ಇರೋದು ನನಗೆ ತುಂಬ ಅಭಿಮಾನ ಇದೆ. ಇಲ್ಲೇ ವಿಡಿಯೋ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋದು ಅಲೌಡ್ ಇಲ್ಲ. ಕಲೆಕ್ಷನ್ ನೋಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ, ನಾವು ಏನು ಶಾಪಿಂಗ್ ಮಾಡಿದ್ವಿ ಇಲ್ಲ ಅವ್ರ ಹೆಂಗಿದೆ ಕಲೆಕ್ಷನ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಜಾನ್ವಿ ಕಿ ಜಿಂದಗಿ ಚಾನಲ್ನಲ್ಲಿ ನಾನು ಜೈ ಜಾನ್ವಿ ನಿಮ್ದು ಸ್ವಾಗತ ಮಾಡ್ತೇನೆ. ನೀವು ನೋಡ್ಬೋದು, ನಾ ಬಂದಿದ್ದೀನಿ ಅಥ್ನಿಯಲ್ಲಿ. ಅಥ್ನಿ ತುಂಬ ಚೆನ್ನಾಗಿದೆ. ಅಥ್ನಿಯಲ್ಲಿ ನಾವು ತಿರುಗಾಡಿ ತುಂಬ ಓಡಾಡಿದ್ದೇನೆ. ಆಮೇಲೆ ಅಥ್ನಿಗೆ ಬಂದೇವಿ. ಸ್ವಾಮಿ ಕಲೆಕ್ಷನ್ ಹೋಗಲಿಲ್ಲ ಅಂದರೆ ಹೆಂಗಲ್ಲಪ್ಪ, ಅದಕ್ಕೆ ನಾನು ಸ್ವಾಮಿ ಕಲೆಕ್ಷನ್ದಲ್ಲಿ ಹೋಗಿದ್ದೆ. ಅಲ್ಲಿಂದು ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಭಾಳಿಂದ ನಾವು ತಗೋಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ ನಮ್ಮದು ಬೆಂಗಳೂರು ಪೂರ್ಣ ಈ ಕಡೆ ಹೋಗೋದು ಆಗತ್ತೈತಿ, ಅಡ್ಡಾಡೋದು. ಸ್ಟ್ರೀಟ್ ಶಾಪಿಂಗ್ ನಾನು ಮ್ಯಾಗಿನ ಮಾಡ್ತಿರ್ತೇನೆ. ತುಂಬ ಬೆಸ್ಟ್ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ನಾ ತಗೊಂಡೆ. ನೋಡ್ಬೋದು, ನಿಮ್ಗೆ ತೋರಿಸ್ತೇನೆ ನಾನು. ಸ್ವಲ್ಪ ಮಾಡಿದ್ದೇನೆ ಶಾಪಿಂಗ್, ಭಾಳ ಮಾಡಲಿಲ್ಲ. ಯಾಕಂದರೆ ಮತ್ತೆ ನನಗೆ ಮುಂಬೈ ಮತ್ತು ಬೆಂಗಳೂರು ಹೋಗೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ. ಇದು ನೋಡ್ಬೋದು, ಇದು ನಿಕ್ಕರ್ಸ್. ಇಲ್ಲಿಗೋಸ್ಕರ ನಾನು ನಿಕ್ಕರ್ಸ್ ತೊಗೊಂಡೇನೆ. ಇದು ಎರಡು ನಿಕ್ಕರ್ ಎಷ್ಟಾಗಿರ್ಬೋದು ಒಂದು ಸ್ವಲ್ಪ ಗೆಸ್ ಮಾಡ್ತೀರಾ? ಗೆಸ್ ಮಾಡೋಕ್ಕೂ ನಿಮಗೆ ಆಗಲ್ಲ. ಇದು ಜಸ್ಟ್ 40 rupees 2 ಪೀಸ್, ಮೀನ್ಸ್ 20 rupees 1. 20 rupees ಏನಂತ ಬರುತ್ತಲ್ಲ ಈಗಿನ ಕಾಲದಲ್ಲಿ, ಏನೂ ಬರಲ್ಲ. ಮಕ್ಕಳೇ ಹಾಗೆ ಚಾಕ್ಲೇಟ್ ಬಿಸ್ಕೆಟ್ ತಿನ್ಬಿಡ್ತಾರು. ಅದಕ್ಕೆ ನಾನು ಇದು 2 ತೊಗೊಂಡ್ಬಿಟ್ಟೆ. ಮತ್ತು ಅವ್ರಿಗೆ ಇದೆ ಆಲ್ರೆಡಿ, ಅವ್ರ ಕಡೆ ಫುಲ್ ಸ್ಟಾಕ್ ಇದೆ ಇಂಥದ್ದು.
ಅದಕ್ಕೆ ನಾ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡಲಿಲ್ಲ. ಬಟ್ ಕಡಿಮೆ ರೇಟ್ದಾಗೆ ಸಿಗ್ತಾ ಇದೆ, ಚೆನ್ನಾಗಿದೆ ಅಂತ ನಾ 2 ತೊಗೊಂಡ್ಬಿಟ್ಟೆ. ಈಗ ನೋಡ್ಬೋದು, ಇದು ಕಲರ್ಫುಲ್ ಇದು ಪೊರಿಗೋಸ್ಕರ ತೊಗೊಂಡೆ ನಾನು. ಇದು ನೋಡ್ಬೋದು 50 ರುಪೀಸ್ ಪ್ರೈಸ್ ಕಾಣ್ತಾ ಇದೆಯಲ್ಲ, ಇದು 50 ರುಪೀಸ್ 2, ಅಂದರೆ 25 ರುಪೀಸ್ ಒಂದು ಬಿದ್ದಂಗೆ. ಇದು ಕ್ವಾಲಿಟಿ ಇಷ್ಟು ಸಾಫ್ಟ್ ಚೆನ್ನಾಗಿದೆಯಲ್ಲ, ಫುಲ್ ಸಾಫ್ಟ್ ಬಟ್ಟೆ ಇದೆ, ಪ್ಯೂರ್ ಕಾಟನ್ ಇದೆ. ಮಕ್ಕಳಿಗೆ ಅದ್ರ ತುಂಬ ಚೆನ್ನಾಗಿದು ನೋಡ್ಬೋದು. ಇಲ್ಲಿ ಛೋಟಾ ಭೀಮ್ದು ಇದು ತೋರಿಸಿದರು, ಚಂದಿದೆ. 25 ರುಪೀಸ್ ಒಂದೇ. ಇದು ಕಲರ್ಸ್ ಅಂದ್ರೆ ಮಕ್ಕಳ ಮ್ಯಾಗ ತುಂಬ ಚಂದ ಕಾಣುತ್ತೆ. ಇದ್ರ ಮ್ಯಾಗ ಒಂದು ಸಣ್ಣ ಏನರ ಬನಿಯಾನ್ ಹಾಕ್ಬೋದು, ಶಾರ್ಟ್ ಒಂದು ಸ್ವಲ್ಪ ಏನರ ಟೀ ಶರ್ಟ್ಸ್ ಹಾಕ್ಬೋದು, ಸ್ಲೀವ್ಲೆಸ್ ಟೀ ಶರ್ಟ್ ಹಾಕ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಮಗುಗ. ಅಂತ ನಾನು 2 ತೊಗೊಂಡ್ಬಿಟ್ಟೆ. ಏನು ಬರುತ್ತಲ್ಲ ಇದು 50 ರುಪೀಸ್ಗೆ, ಅದಕ್ಕೆ ತೊಗೊಂಡ್ಬಿಟ್ಟೆ ನಾನು. ಇತ್ತು ಆಕೆ ಕಡೆ ಇದೆ ಆಲ್ರೆಡಿ, ಆಕೆ ಕಡೆ ಫುಲ್ ಇದೆ ಸ್ಟಾಕ್. ನಾನು ಮುಂಬೈದಲ್ಲಿನೂ ಭಾಳ ಪೂನಾದಲ್ಲಿನೂ ಭಾಳ ತೊಗೊಂಡಿದ್ದೆ, ಬೆಂಗಳೂರಲ್ಲಿನೂ ಭಾಳ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ. ಅಲ್ಲಿಯೂ ಕಡಿಮೆ ರೇಟ್ದಾಗ ನಂಗೆ ಸಿಕ್ಕೈತಿ. ಬಟ್ ಇಲ್ಲಿ ಮಟ್ಟ ಬಂದೇನಿ, ಇರಲಿ ಆ ರೇಟಿಗೆ ಏನು ಬರುತ್ತೆ ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಇದು ನೋಡ್ಬೋದು ಟೀ ಶರ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ, ಆರೆಂಜ್ ಫುಲ್ ಲೈಟ್ ಒಂಥರ ಪೀಚ್ ಕಲರ್ ಅಂತಾರಲ್ಲ, ಪೀಚ್ ಕಲರ್ ಇದೆ. ಇದು ಹಿಂಗೆ ವಿ ಶೇಪ್ ಕಾಲರ್ ಇದೆ, ಚೆನ್ನಾಗಿದೆ. ಬಟ್ಟೆ ಮಾತ್ರ ತುಂಬ ಸಾಫ್ಟ್, ಎಕ್ದಮ್ ಮಸ್ತ್ ಪ್ಯೂರ್ ಕಾಟನ್ ಇದೆ. ಇದು ಚಂದಿದೆ. ಇದು ಒಂದೇ, ಇದು ಒಂದೇ, 2 ಟೀ ಶರ್ಟ. ನಂಗೆ ಟೀ ಶರ್ಟು ತೊಗೊಂಡು ಹೀಗೇನು ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ನಾ ಪುನಾದಲ್ಲಿನೂ ಪಿಲ್ಲು ಪರಿಗ ಸೇಮ್ ಟೀ ಶರ್ಟ್ ಭಾಳ ತೊಗೊಂಡಿದ್ದೆ. ಮುಂಬೈದಾಗೂ ಬೆಂಗಳೂರಲ್ಲಿನೂ ಭಾಳ ತೊಗೊಂಡಿದ್ದೆ. ತೊಗೊಂಡು ಏನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಇದು ನಂಗೆ ಎಷ್ಟಕ್ಕೆ ಸಿಕ್ಕಿದ್ದು ಅದು ನಿಮಗೆ ಹೇಳಿದ್ರೆ ನೀವು ಆಶ್ಚರ್ಯ ಆಗುತ್ತೆ ನಿಮಗೂ. ನೋಡ್ಬೋದು 100 ರುಪೀಸ್ ಒಂದಲ್ಲ, 100 ರುಪೀಸ್ 2, ಅಂದರೆ 50 ರುಪೀಸ್ ಒಂದು. ಎಷ್ಟು ಚೆನ್ನಾಗಿದೆ ಅಲ್ಲ ಡೀಲ್. 50 ರುಪೀಸ್ಗೆ ಏನಂತ ಬರುತ್ತೆ ಈಗಿನ ಕಾಲಕ್ಕೆ? ಏನೂ ಬರಲ್ಲ. ಮಕ್ಕಳೇ ಹಾಕೋತಾರು ಈ ಸೀಸನ್ದಲ್ಲಿ, ಅಂದರೆ ಮಕ್ಕಳಿಗೆ ತುಂಬ ಶೆಕೆ ಆಗುತ್ತೆ, ಹಾಗಾಗಿ ಬೆವರು ಬರುತ್ತೆ. ಆ ಟೈಮ್ದಾಗ ಮಕ್ಕಳು ಬಟ್ಟೆ ಚೇಂಜ್ ಮಾಡ್ತಿರ್ತಾರೆ. ಶೆಕೆ ಇದೆ, ಅದಕ್ಕೆ ನೀರಿನಲ್ಲಿ ಆಟ ಆಡ್ತಿರ್ತಾರೆ, ಬಟ್ಟೆ ಬೇಕೇ ಬೇಕು. ಆ ಟೈಮ್ದಲ್ಲಿ ಯೂಸ್ ಮಾಡ್ಬೋದು. ಇದು ಈಸಿಲಿ ಎಲ್ಲರೇ ಹೊರಗಡೆ ಹೋಗೋದಿತ್ತಂದರೆ ಇದು ಹಾಕ್ಬೋದು ಮಕ್ಕಳಿಗೆ. ಇದು ಪಿಲ್ಲು ಸೈಜ್ ಇದೆ, ಬಟ್ ಪರಿನೂ ಹಾಕ್ಬೋದು. ಯಾಕಂದರೆ ಈಗ ಶೆಕೆ ಸೀಸನ್ ಅಲ್ಲ, ಮತ್ತು ಸ್ವಲ್ಪ ಲೂಸ್ ಬಟ್ಟೆನ ಬೆಟ್ರ್. ಮತ್ತು ಹಾಗೂ ನಾನು 2 ಮಕ್ಕಳಿಗೆ ನಾನು ಲೂಸ್ ಬಟ್ಟೆ ಹಾಕ್ತೇನೆ ಜಾಸ್ತಿಯಾಗಿ. ನಾನು ಸ್ವಲ್ಪ ಲೂಸ್ ಬಟ್ಟೆ ಹಾಕೋತೇನೆ, ನಂಗೆ ಲೂಸ್ ಬಟ್ಟೆನೇ ಇಷ್ಟ, ಕಂಫರ್ಟೇಬಲ್ ಅನ್ಸುತ್ತೆ. ಮತ್ತು ಇದು ನೋಡ್ಬೋದು ಸ್ಕಾರ್ಫ್. ನಾ ಎಲ್ಲೂ ಹೋದ್ರೇನು ಇಂಥ ಸ್ಕಾರ್ಫ್ ಸಿಕ್ಕಿತ್ತಂದರೆ ನಾ ಚಾನ್ಸ್ ಮಿಸ್ ಮಾಡಲ್ಲ, ನಾನು ತೊಗೊಂಡೇ ಬಿಡ್ತೇನೆ. ಇದು ನೋಡ್ಬೋದು, ಅಲ್ಲಿ ನಾನು ತೊಗೊಂಡೆ. ಇದ್ರ ಮ್ಯಾಗ ಎಷ್ಟು ಪ್ರೈಸ್ ನೋಡಿ, ನಾ ಅಂದರೆ ಫುಲ್ ಶಾಕ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ರಿಂಟ್, ಬಟ್ಟೆ ತುಂಬ ಚೆನ್ನಾಗಿದೆ, ಪ್ಯೂರ್ ಒರಿಜಿನಲ್ ಕಾಟನ್ ಇದೆ ಇದು. ಮತ್ತು ಪ್ರಿಂಟ್ ಎಷ್ಟು ಚೆನ್ನಾಗಿದೆ, ಸ್ಮಾಲ್ ಹಿಂಗೆ ಫ್ಲವರ್ಸ್ ಅದಿದೆ, ಚೆನ್ನಾಗಿದೆಯಲ್ಲ. ನನಗಂತೂ ತುಂಬ ಲೈಕ್ ಆಯಿತು. ಮತ್ತು ಇದು ನಿಮಗೆ ಪ್ರೈಸ್ ತೋರಿಸಿದ್ರೆ ನೀವು ಫುಲ್ ಶಾಕ್ ಆಗ್ತೀರಾ. ಯಾಕಂದರೆ ಇದು ನಾರ್ಮಲಿ 100, 120, 150 ಹೀಗೆ ಸಿಗೋದು. ಬಟ್ ಇದ್ರ ಪ್ರೈಸ್ ನೋಡ್ಬೋದು ಓನ್ಲಿ 65 ರುಪೀಸ್. 65 ರುಪೀಸ್ ನೋಡಿ ನಾವು ಒಂದು ಸ್ವಲ್ಪ ಶಾಕ್ ಅದೇ. ರಿಯಲಿ 65 ರುಪೀಸ್? ಇದು ಸೈಜ್ ಎಷ್ಟಿರ್ಬೋದು? ಹಿಂಗೆ ಹ್ಯಾಂಗ್ ಮಾಡಿದ್ದು ನಾನು, ಅದು ಹೆಂಗೆ ಬಿಚ್ಚು ಕೊಡ್ತಾರೋ ಇಲ್ಲೋ ಅಂತ ನಂಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ನಾ ಏನು ಮಾಡಿದ್ದೆ, ಏನಾಗೋದಾಗಲಿ ಅವ್ರು ಏನಾರ ಬಂದ್ರೆ ನಂಗೆ ಇಲ್ಲ, ನಾನು ಸೈಜ್ ಚೆಕ್ ಮಾಡತ್ತೀನಿ ಅಂತ ಹೇಳ್ಬೋದು. ಬಟ್ ನಾ ಇದು ಓಪನ್ ಮಾಡ್ತೇನೆ. ಓಪನ್ ಮಾಡಿಬಿಟ್ಟೆ, ಇಷ್ಟು ಸೈಜ್ ಇದೆಯಲ್ಲ, ಇದು ನೋಡಿದ್ರೆ ನಾನು ಫುಲ್ ಹ್ಯಾಪಿ, ಫುಲ್ ಖುಷ್ ಅದೇ. ನಾನು ಹಾಂ ನಾ ತೊಗೊಂಡ್ಬಿಟ್ಟೆ. ಇದು 65 ರುಪೀಸ್ಗಿದೆ. ಆಮೇಲೆ ಇದ್ರಾಗೆ ಇನ್ನೊಂದು ಈ ಕಲರ್, ಈ ಡಿಸೈನ್ ಸಾಕ್ಷಿಗೆ ಲೈಕ್ ಆಯಿತು. ಆಂಟಿ ಇದೇ ಡಿಸೈನ್ ತಗೋ, ಈ ಕಲರು ಚೆನ್ನಾಗಿದೆ ಅಂತ ಹೇಳಿ ಸಾಕ್ಷಿ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಇದು ಒಂದು ಇದೇ ಕಲರ್ ಒಳಗೆ ಇನ್ನೊಂದು ತೊಗೊಂಡಿದ್ದೆ ನಾನು. ಸೇಮ್ ಕಲರ್ ಏನು ಮಾಡೋದಲ್ಲ ಅಂತ ಹೇಳಿ ನಾನು ಚೇಂಜ್ ಮಾಡ್ಕೊಂಡ. ಆಮೇಲೆ ಅವ್ರಿಗೆ ಹೇಳಿ ಮಾತಾಡಿಸಿ ಚೇಂಜ್ ಮಾಡ್ಕೊಂಡ. ಅದೇ ಪ್ರಿಂಟ್ದಲ್ಲಿ ಯೆಲ್ಲೋ ಕಲರ್ ಒಂದು ತೊಗೊಂಡ್ಬಿಟ್ಟೆ. ನಾನು ಬೈಕ್ ಮ್ಯಾಗ ಅಡ್ಡಾಡ್ತಾನೆ ಈಗ ಸದ್ಯದಾಗಾದ್ರೆ ಬೈಕ್ ಮ್ಯಾಗ ಅಡ್ಡಾಡೋದು ನಂಗೆ ತುಂಬ ಆಗ್ತಾಯಿದೆ. ಆಮೇಲೆ ಈ ಕಡೆ ಬೆಂಗಳೂರು, ಈ ಕಡೆ ನಂದು ಏನಾರ ಕೆಲಸ ಬರುತ್ತೆ, ಆ ಟೈಮ್ದಾಗೂ ನಾವು ಹೊರಗಡೆ ಹೋಗ್ತೇನೆ. ಹಿಂಗೆ ಸ್ಕಾರ್ಫ್ ಹಾಕೊಳಕ್ಕೆ ನಂಗೆ ತುಂಬ ಇಷ್ಟ. ಬೈಕ್ನಲ್ಲಿ ಕಂಫರ್ಟೇಬಲ್ ಅನ್ಸುತ್ತೆ. ಕೋಲ್ಡ್ ಸೀಸನ್ದಾಗಂತ ಬೇಕೇ ಬೇಕು. ಬಟ್ ಈ ಶೆಕೆ ಸೀಸನ್ ಇದೆ ಅಲ್ಲ, ಬೈಕ್ ಮ್ಯಾಗ ಆಲ್ ಸ್ಟ್ರೀಟ್ ಶಾಪಿಂಗ್ ಮಾಡೋಕೆ ಹೊರಗಡೆ ಹೋಗೋ ಟೈಮ್ದಾಗ ಈ ಸ್ಕಾರ್ಫ್ ಹಾಕೊಂಡ್ಬಿಟ್ರೆ ಬಿಸಿಲಿಂದ ನಮ್ಗೆ ಕವರ್ ಮಾಡ್ಕೋಬೋದು. ಆಮೇಲೆ ನಾವೊಂದು ಹಿಂಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಹಿಂಗೆ ಸ್ಕಾರ್ಫ್ ಅಂದರೆ ಹಿಂಗೆ ಫುಲ್ ಸ್ಕಾರ್ಫ್ ಇತ್ತು ಹಿಂಗೆ. ಆಮೇಲೆ ಹಿಂಗೆ ಕ್ಯಾಪ್ ಇತ್ತು, ಚೆಂದಿದೆ ಕ್ಯಾಪ ಮತ್ತು ಹಿಂಗೆ ಫುಲ್ ಸ್ಕಾರ್ಫ್. ಅದು ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ. ಬಟ್ ಏನಾಯಿತು, ಅದು ಯಾವಾಗ ನಂದು ಆರ್ಡ್ರ್ ರೀಚ್ ಆಯಿತು ಅವಾಗ ನಾವು ಹೊರಗಡೆ ಹೋಗಿದ್ದೆ. ಮೇ ಬಿ ನಾವು ಬೆಂಗಳೂರು ಹೋಗಿದ್ವಿ ಅಲ್ವಾ ರೀ? ಹಾಂ, ನಾವು ಬೆಂಗಳೂರಲ್ಲಿ ಇದ್ವಿ. ಅದು ನಂಗೆ ರಿಸೀವ್ ಆಗಲಿಲ್ಲ. ಆಮೇಲೆ 2-3 ಸತಿ ನಾ ಆರ್ಡ್ರ್ ಮಾಡಿದ್ದೆ. ಬಟ್ ಆ ಸಮಯದಲ್ಲೂ ನಾವು ಇರಲಿಲ್ಲ ಮನೆಯಲ್ಲೇ.
ಈ ಕಡೆ ಈಗ ಜಾತ್ರೆ ಅದು ತುಂಬ ಇದೆಯಲ್ಲ, ಹಾಗಾಗಿ ನಂಗೆ ಅದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದರಲ್ಲಿ ಫೇಸ್ ಕವರು ಮಾಡ್ಬೋದು. ನಾನು ಫೇಸ್ ಕವರ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಿಂಗಾರ ಸ್ಕಾರ್ಫ್ ಹಾಕೋಬೋದು. ಮತ್ತು ನಾನು ಯೂಸ್ ಮಾಡ್ತೇನೆ, ನಂಗೆ ತುಂಬ ಇಷ್ಟ. ಕೋಲ್ಡ್ ಸೀಸನ್ದಲ್ಲಿ ಮಾಡೇ ಮಾಡ್ತೇನೆ. ಬಟ್ ಇದು ಬಿಸಿಲು ಇದೆಯಲ್ಲ, ಬಿಸಿಲ್ದಾಗೆ ನಾ ಬೈಕ್ ಮ್ಯಾಗ್ ಇದು ಸ್ಕಾರ್ಫ್ ಇಲ್ದಿರ ನಾನು ಯಾವಾಗೂ ಬೈಕ್ ಮ್ಯಾಗ್ ಕೂಡಲ್ಲ. ನಂಗೆ ಬೇಕೇ ಬೇಕು, ಯಾವುದು ಸೀಸನ್ ಇರಲಿ ಅಂತ. ಇದು 2 ತೊಗೊಂಡ್ಬಿಟ್ಟೆ ನಾನು. ಇದೆ ನನ್ನ ಕಡೆ ಆಲ್ರೆಡಿ ಇಂಥ ಸ್ಟಾಕ್ ತುಂಬ ಇದೆ. ಬಟ್ 65 ಏನು ಬರುತ್ತೆ ಅಂತ ಅದು ಪ್ಯೂರ್ ಕಾಟನ್, ಅದಕ್ಕೆ ನಾನು 2 ತೊಗೊಂಡ್ಬಿಟ್ಟೆ. ಇದು 2, ಇಲ್ಲೊಂದು ಟಿ ಶರ್ಟ್, ಇದು 2 50. ಇದು ಮತ್ತೊಮ್ಮೆ ನಾನು ರೇಟ್ಸ್ ಹೇಳ್ತೇನೆ. 65, 50 ರುಪೀಸ್. 100ಗೆ 2 ಇತ್ತು, ಕಂಪಲ್ಸರಿ 2 ತೊಗೋಬೇಕಂತ. ಪಿಲ್ಲು ಸೈಜ್ ಪರಿನೂ ಯೂಸ್ ಮಾಡ್ಬೋದು, ಸ್ವಲ್ಪ ಲೂಸ್ ಇದ್ರೂ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ. 50 ರುಪೀಸ್ 2 ಕಂಪಲ್ಸರಿ ಇತ್ತು. ಅದೇ ಇದು 2 ಕಂಪಲ್ಸರಿ. 50 ರುಪೀಸ್ 2 ಅಂದರೆ 25 ರುಪೀಸ್ ಬಂದ. ಮಕ್ಕಳಿಗೆ ಹಿಂದೆ ಕಲರ್ ಬ್ರೈಟ್ ಕಲರ್ ಇದೆಯಲ್ಲ, ಡಾರ್ಕ್ ಕಲರ್ ಇದೆ, ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಹಂಗೆ ಡಾರ್ಕ್ ತೊಗೊಂಡ್ಬಿಟ್ಟೆ. ಇದು ಪಿಲ್ಲು ಪ್ಯಾಂಟ್ಸ್ ಒಳಗಡೆ ಹಾಕೋಕೆ, ಅಂದರೆ ನಿಕ್ಕರ್. ಈಗ ನಾವು ಜೀನ್ಸ್ ಹಾಕೋತಾನು, ಫುಲ್ ಪ್ಯಾಂಟ್ಸ್ ಹಾಕೋತಾನಲ್ಲ, ಆ ಟೈಮ್ದಾಗೆ ಒಳಗಡೆ ಇದ್ದರೆ ಸ್ವಲ್ಪ ಕಂಫರ್ಟೇಬಲ್. ನಾವು ಹೊರಗಡೆ ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಆ ಟೈಮ್ದಲ್ಲಿ. ಈಗ ಸಣ್ಣ ಹೋದನು, ಅಷ್ಟು ಗೊತ್ತಾಗಲ್ಲ ಅವಂಗೆ. ಅದಕ್ಕೆ ಮತ್ತು ಪ್ಯಾಂಟ್ಸ ಎಲ್ಲರ ಅವಂಗೆ ಸೂಸು ಮಾಡೋದಿತ್ತಂದ್ರೆ ಇದು ಒಳಗಡೆ ಇದ್ರೆ ಅವಂಗೂ ಕಂಫರ್ಟೇಬಲ್, ಮತ್ತು ಆರಾಮಿರುತ್ತೆ. ಮತ್ತು ಹಿಂಗೆ ಮನ್ಯಾಗ ಇದ್ದಾಗ ಇದ್ರ ಮ್ಯಾಗ ಬನ್ಯಾನ ಅವ್ರ ಹಿಂಗೆ ಟೀ ಶರ್ಟ್ಸ ಅವ್ರ ಹಾಫ್ ಸ್ಲೀವ್ ಟೀ ಶರ್ಟ್ಸ ಹಿಂಗೇನಾದರೂ ಇದ್ರೆ ಕಂಫರ್ಟೇಬಲ್ ಅಡ್ಡಾಡ್ಬೋದು. ಅವು ಏನು ಆಡು ಅನ್ಸಲ್ಲ. ಮತ್ತು ಈಗ ಹೆಂಗೂ ದೊಡ್ಡವಾಗೇನಲ್ಲ, ಹಾಗೆ ಅಡ್ಡಾಡೋದು ಸರಿ ಅನ್ಸಲ್ಲ. ಬಟ್ ಅವು ಹಾಗೆ ಅಡ್ಡಾಡೋದು ಇಷ್ಟ. ಆದರೂ ನಾ ಇದು ತೊಗೊಂಡ್ಬಿಟ್ಟೆ. ಹಿಂಗೆ ಆಲ್ರೆಡಿ ಅವ್ನು ಭಾಳ ಇದೆ, ಆದರೂ ನಾ ಕಡಿಮೆ ರೇಟ್ ಅಂತ ಹೇಳಿ ನಾ ತೊಗೊಂಡ್ಬಿಟ್ಟೆ. 20 ರುಪೀಸ್ ಬಂದ 40 ರುಪೀಸ್ ಇಷ್ಟೇ. ಭಾಳ ಶಾಪಿಂಗ್ ಮಾಡಲಿಲ್ಲ ನಾನು, ಯಾಕಂದರೆ ಈ ಕಡೆ ಅಡ್ಡಾಡೋದು ಮತ್ತೆ ಆಗುತ್ತೆ. ಮತ್ತು ಹೀಗೆ ಭಾಳ ತೊಗೊಂಡ್ಬಿಟ್ಟಿನಿ ಅಂದರೆ ಮತ್ತೆ ಸ್ಟ್ರೀಟ್ ಶಾಪಿಂಗ್ ಮತ್ತೆ ನಂಗೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಮತ್ತು ನಮ್ಮ ಮೇನ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆಯಲ್ಲ, ಅದು ಹಸ್ಬೆಂಡ್ ಅವ್ರ ಪರ್ಮಿಷನ್ ಕೊಟ್ಟಾಗೆ ನಾ ಏನಾರು ಪರ್ಚೇಸ್ ಮಾಡ್ಬೋದು. ಅದು ಅವ್ರು ಎಷ್ಟು ಪರ್ಮಿಷನ್ ಕೊಟ್ಟರು ನಾನು ಅಷ್ಟು ತೊಗೊಂಡೆ. ಉಳಿದಿದ್ದ ಮತ್ತೆ ನಮಗೆ ಈ ಕಡೆ ಹೋಗೋದಿದೆ, ಸ್ಟ್ರೀಟ್ ಶಾಪಿಂಗ್ ಮಾಡೇ ಮಾಡ್ತೀನಿ, ಚಾನ್ಸ್ ಬಿಡಲ್ಲ. ಅದಕ್ಕೆ ಮತ್ತು ಇಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡಬೇಡ ಅಂತಂದರು. ಅದು ಓಕೆನೇ ಇದೆ ಅವ್ರದ್ದು ಅಂತ ಹೇಳಿ ನಾ ಇಷ್ಟು ತೊಗೊಂಡೆ. ನಿಮಗೆ ಹೆಂಗೆ ಅನಿಸಿತ್ತು ನೀವು ಹೇಳ್ಬೋದು. ಹಾಗೆ ಅತನಿದವ್ರು ಯಾರದಾರು ಅವರು ನಂಗೆ ಕಮೆಂಟ್ಸ್ ಮಾಡ್ಬೋದು. ಮತ್ತು ಯಾರ್ಯಾರು ಸ್ವಾಮಿ ಕಲೆಕ್ಷನ್ನಲ್ಲಿ ಶಾಪಿಂಗ್ ಮಾಡ್ಯಾರು, ಯಾರ್ಯಾರು ಸ್ವಾಮಿ ಕಲೆಕ್ಷನ್ ವಿಸಿಟ್ ಮಾಡ್ಯಾರು, ಅಲ್ಲಿನ ಕಲೆಕ್ಷನ್ ಯಾರ ಹತ್ರ ಇದೆ, ಅವ್ರದ್ದು ಇಲ್ಲಿನ ಯಾರ್ಯಾರು ಬಟ್ಟೆ ಯೂಸ್ ಮಾಡ್ಯಾರಲ್ಲ ಅವರು ನಂಗೆ ಕಮೆಂಟ್ಸ್ ಮಾಡ್ಬೋದು. ನನ್ನ ಕಮೆಂಟ್ಸ್ ಥ್ರೂ ನೀವು ತಿಳಿಸ್ಬೋದು. ಹಾಗೆ ಹತ್ತನೇದಲ್ಲಿ ಮತ್ತು ನಾ ಎಲ್ಲಿ ಹೋಗ್ಬೋದು, ಎಲ್ಲಿನ ವಿಡಿಯೋನ ಮಾಡ್ಬೋದು ಅಂತಂದ್ರೆ ನನಗೆ ತಿಳಿಸ್ಬಿಡಿ. ಹಾಗೂ ನಂಗೆ ನಾಳೆ ಹೊಂಟೇನಿ ರಿಟರ್ನ್ ಖರೆ ಮತ್ತೆ ಬರ್ತೀನಿ. ಯಾಕಂದರೆ ಸಾಕ್ಷಿ ತುಂಬ ಹಠ ಮಾಡ್ತಾ ಇದ್ದಾಳೆ ಮತ್ತು ಬಾ ಆಂಟಿ ಅಂತ. ಸಾಕ್ಷಿಗೋಸ್ಕರ ನಾನು ಮತ್ತೆ ರಿಟರ್ನ್ ಬರ್ತೇನೆ. ಮತ್ತು ಆಯಿತು, ಮತ್ತೆ ಸಿಗೋರು. ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಸ್ವಲ್ಪ ಕಂಜೂಸ್ ಬಿಟ್ಟ ಸ್ವಲ್ಪ ಕಮೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ, ಸ್ವಲ್ಪ ಲೈಕ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಯೂಟ್ಯೂಬರ್ಗೆ ನಿಮಗೆ ಅನ್ಸುತ್ತೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಂತ, ಬಟ್ ಅಷ್ಟೇ ಇರಲ್ಲ. ಈ ಥರ ಹಿಂದೂ ಭಾಳ ಎಫರ್ಟ್ಸ್ ಇರುತ್ತೆ. ಅದು ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು. ನಾವು ಹೊರಗಡೆ ಇದ್ದಾಗ ವಿಡಿಯೋ ಮಾಡ್ತಿರ್ತೀವಿ, ಜನ ನೋಡ್ತಿರ್ತಾರೆ. ಈಗ ನಮ್ಮದು ಫೇಸ್ ಅಷ್ಟು ಇದಿಲ್ಲ, ಅಂದರೆ ಅಷ್ಟು ಫೇಮಸ್ ಇಲ್ಲ. ಅದು ಜನ ನೋಡ್ತಿರ್ತಾರೆ, ಸ್ವಲ್ಪ ಜನ ನಗ್ತಿರ್ತಾರೆ. ನಾವು ಅಷ್ಟು ಹೈ ಸಿಟಿಯಲ್ಲೇ ಇರಲ್ಲ. ಇಲ್ಲಿನ ಜನ ಮೆಂಟಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇರ್ಬೋದು ಇಲ್ಲಿ ಯೂಟ್ಯೂಬರ್ ಇರ್ಬೋದು, ಇಲ್ಲಂತ ಇಲ್ಲ. ಬಟ್ ಆದರೂ ಯೂಟ್ಯೂಬರ್ ಅಂತೇಳಿ ಮನೆಯಾಗಿನವರು ಅಷ್ಟು ಸಪೋರ್ಟ್ ಮಾಡಲ್ಲ, ರಿಲೇಷನ್ದವರು ಅಷ್ಟು ಸಪೋರ್ಟ್ ಮಾಡಲ್ಲ. ಮತ್ತು ಹೊರಗಿನ ಜನ ಏನಂತ ಸಪೋರ್ಟ್ ಮಾಡ್ತಾರಲ್ಲ. ಅದಕ್ಕೆ ನಾ ಕೇಳ್ಕೊತೇನೆ ನಿಮಗೆ, ನಂಗೆ ಯೂಟ್ಯೂಬರ್ ಆಗೋದಿದೆ. ನಾನು ಇನ್ನು ಮುಂದೆ ವಿಡಿಯೋ ಮಾಡ್ತೇನೆ, ಕನ್ನಡನೂ ಮಾಡ್ತೇನೆ, ಮರಾಠಿನೂ ಮಾಡ್ತೇನೆ, ಹಿಂದಿನೂ ಮಾಡ್ತೇನೆ. ನಂಗೆ 3 ಭಾಷೆ ನಂಗೆ ಫುಲ್ ಫೇವ್ರೇಟ. 3 ಭಾಷೆದಲ್ಲಿ ನಾನು ಮಾತಾಡ್ಬೋದು. ನಾನು ಕನ್ನಡತಿ, ನಾನು ಕನ್ನಡ ಸ್ವಶಿ, ಅದು ನನಗೊಂದು ಅಭಿಮಾನ ಇದೆ. ನಾನು ಹುಟ್ಟು ಬೆಳೆದಿದ್ದ ಕಲ್ತಿದ್ದ ಮಹಾರಾಷ್ಟ್ರದಲ್ಲಿ, ಅದು ನನಗೊಂದು ಖುಷಿ, ಅಲ್ಲಿದು ನಂಗೆ ಅಭಿಮಾನ ಇದೆ. 2 ಭಾಷೆನ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೇನೆ, ಅಷ್ಟೇ ನಂಗೆ ಲೈಕ್ ಆಗುತ್ತೆ. ಇನ್ನೊಂದಂದ್ರೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿದಲ್ಲಿ ನಂಗೆ ಫುಲ್ ಫೇವ್ರೇಟು. ಹಿಂದಿನೂ ನಾನು ಕ್ಲಿಯರ್ಲಿ ಮಾತಾಡ್ಬೋದು. ಅದು ನಂಗೆ ನಾ ಅಭಿಮಾನಲೇ ಹೇಳ್ತೇನೆ, ಹೌದು ನಾ ಹಿಂದಿ ಕ್ಲಿಯರ್ಲಿ ಮಾತಾಡ್ಬೋದು ಅಂತ. ನಂಗೆ ಹಿಂದಿ ಲೆಕ್ಚರರ್ ಆಗೋದು ತುಂಬ ಅಂದರೆ ತುಂಬ ವಿಶ್ ಇತ್ತು. ಅದು ನಾನು ಕಂಪ್ಲೀಟ್ ಆಗಲಿಲ್ಲ. ಬಟ್ ನಾನು ಹಿಂದಿ ಭಾಳ ಚೆನ್ನಾಗಿದೆ. ಹಿಂದಿ ಸ್ಪೀಚ್ ಕೊಡೋದು, ಹಿಂದಿ ಭಾಷಣ ಮಾಡೋದು, ಹಿಂದಿ ಮಾತಾಡೋದು ನನಗೆ ತುಂಬ ಇಷ್ಟ. ಅದಕ್ಕೆ ನಾನು 3 ಭಾಷೆದಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಒಂದೇ ಚಾನಲ್ದಲ್ಲಿ ಮಾಡ್ತೀನಿ. ಯಾಕಂದರೆ ನಾವು ಅಷ್ಟು ಫೇಮಸ್ ಇಲ್ಲ, ನನ್ನ ಫೇಸ್ ಅಷ್ಟು ಜಾಸ್ತಿ ಫೇಮಸ್ ಇಲ್ಲ. ಬೇರೆ ಬೇರೆ ಚಾನಲ್ ಮಾಡೋದು, ಬೇರೆ ಬೇರೆ ಚಾನಲ್ದಲ್ಲಿ ಮಾತಾಡೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಅದೆಲ್ಲ ಬೇಡ. ಒಂದೇ ಇದ್ರಾಗ ಮಾಡ್ತೀನಿ. ನಾವು ಎಲ್ಲ ಒಂದು ದೇಶದಲ್ಲಿ ನಾವು ಎಷ್ಟು ಭಾಷೆದವ ಅದಾವೆಲ್ಲ, ಹಾಗೆ ನಾನು ಒಂದೇ ಚಾನಲ್ನಲ್ಲಿ ನಾನು ಬೇರೆ ಬೇರೆ ಭಾಷೆ ವಿಡಿಯೋ ಹಾಕ್ತಿರ್ತೇನೆ. ನೀವು ಅದಕ್ಕೆ ಲೈಕ್ ಮಾಡಿರಿ,
ಮತ್ತು ನನಗೇನು ಬೇರೆ ಬೇರೆ ಸಜೆಷನ್ ನೀವು ಮಾಡ್ಬೋದು ಅಷ್ಟೇ. ಓಕೆ, ಮತ್ತೆ ಸಿಗೋಣ. ನಮಸ್ಕಾರ.